ಗೋಲ್ಡನ್ ಸ್ಟಾರ್. ಆ ಎಕ್ಸ್ಪ್ರೆಸಿವ್ ಕಣ್ಣುಗಳು, ಮುದ್ದಾದ ನಗು, ಅಷ್ಟೇ ಜಲು ನಮ್ಮ ಚಂದನವನದ ಚಂದದ ನಾಯಕ ಗಣೇಶ್ ಸರ್ಗೆ ಜೋರ ಚಪ್ಪಾಳೆ. ಸರ್, ಎಲ್ಲರ ಹತ್ರ ಇದ್ದ ಫೋನ್ ಹೊರಗಡೆ ಬಂದಿದೆ ಸರ್. ನಿಮ್ಮನ್ನು ನೋಡಿದ ತಕ್ಷಣ ಸ್ಟೈಲು ಅಂದ ತಕ್ಷಣ ರೆಡಿಯಾಗಿ ಹೋಗ್ಬಿಟ್ಟಿದ್ದಾರೆ. ನಿಮ್ಮ ಮಾತಿಗೆ, ನಿಮ್ಮ ವಾಯ್ಸ್ ಕೇಳೋದಕ್ಕೆ ಕಾಯ್ತಾ ಇದ್ದಾರೆ ಹಂಪಿ ಜನ. ಏನು ಹೇಳ್ತೀರಾ? ಎಲ್ರಿಗೂ ನಮಸ್ಕಾರ. ನಮಸ್ಕಾರ ನಮಸ್ಕಾರ ಹಂಪೆ. 11 ಗಂಟೆಗೆ ಬರೋದಿತ್ತು. 3 ಅವರು ನಿಮ್ಮ ಹಂಪಿ ಟ್ರಾಫಿಕಲ್ಲಿ ಎಲ್ಲರಿಗೂ ಹಾಯ್ 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 ಅಂದ್ಕೊಂಡು ಬಂದೆ. ನನ್ನನ್ನು ಇಲ್ಲಿ 3 ಅವರ್ ಟ್ರಾಫಿಕಲ್ಲಿ ಇದ್ರೂ ಕೂಡ ಆರಾಮಾಗಿ ಕರ್ಕೊಂಬಂದಂತಹ ಪೊಲೀಸ್ ಸಿಬ್ಬಂದಿಗೆ ಥ್ಯಾಂಕ್ ಯು ವೆರಿ ಮಚ್. 3 ಅವರ್ ಟ್ರಾಫಿಕಲ್ಲಿ ಇದ್ದರೂ ಕೂಡ ನನಗೆ ಬೇಜಾರು ಅನಿಸ್ಲಿಲ್ಲ. ಕಾರಣ ಒಂದೇ, ನಿಮ್ಮನ್ನೆಲ್ಲ ನೋಡಬೇಕು ಅಂತ ಕಾತ್ರದಿಂದ ಕಾಯ್ತಾ ಇದ್ದೆ ನಾನು. ಮೊದಲಿಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನ ಕೊಟ್ಟಂತಹ ಜಿಲ್ಲಾಡಳಿತದ ನಮ್ಮ DC ಕವಿತಾ ಮೇಡಮ್ ಅವ್ರಿಗೂ, ನನ್ನ ಸ್ನೇಹಿತರಾದ AC ವಿವೇಕ್ ಅವ್ರಿಗೂ, ಸ್ಥಳೀಯ MLA ಅವ್ರಿಗೆ, ಹಾಗೆ SP ಮೇಡಮ್ಗೆ ಥ್ಯಾಂಕ್ ಯು ವೆರಿ ಮಚ್. ಅದ್ರ ಜೊತೆಲಿ ನನ್ನ ಆತ್ಮೀಯರು DYSP ಮಂಜು ಅವರು ಮೇಜರ್ ಕಾರಣ ನಾನು ಇಲ್ಲಿಂದ ಕರ್ಕೊಂಬರೋದಕ್ಕೆ. ಟ್ರಾಫಿಕಲ್ಲಿ ಪಾಪ ಅವರೇ ಎಲ್ಲರನ್ನೂ ಆ ಕಡೆ ಈ ಕಡೆ ಕಳಿಸಿ ಕರ್ಕೊಂಬಂದರು. ಥ್ಯಾಂಕ್ ಯು ವೆರಿ ಮಚ್. ಇದು ಏನಂದ್ರೆ ಡೈಲಾಗಾ? ಹೇಳ್ತಾರೆ. ನಾನು ಇಷ್ಟು ವರ್ಷ ಸ್ಟೇಜ್ ಶೋಸ್ಗಳು ಮಾಡಿದ್ದೀನಿ, ಹೆಚ್ಚಿಗೆ ಮಾಡಿಲ್ಲ, ಅಲ್ಲಲ್ಲಿ ಮಾಡಿದ್ದೀನಿ. ಮಧ್ಯರಾತ್ರಿನ ಬೆಳಗಿನ ಜಾವ ಅಂತ ಕರಿಬೇಕು ಗೊತ್ತಾಗ್ತಿಲ್ಲ ನನಗೆ. ಈ ರಾತ್ರಿ 2 ಗಂಟೆಗೂ ಇಷ್ಟು ಚೆನ್ನಾಗಿ, ಇಷ್ಟು ಪ್ರೀತಿಯಿಂದ ಇಲ್ಲಿ ಬಂದಂತಹ ಪ್ರತಿಯೊಬ್ಬ ಕಲಾವಿದರಿಗೂ ಇದೇ ರೀತಿ ಶಿಳ್ಳೆ ಚಪ್ಪಾಳೆ ಹೊಡಿತಾ ಪ್ರೋತ್ಸಾಹ ಕೊಡ್ತಿದ್ದೀರಲ್ಲ, ಅದಕ್ಕೆ ನಮ್ಮೆಲ್ಲ ಕಲಾವಿದರ ಕಡೆಯಿಂದ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ವೆರಿ ಮಚ್. ಕಲೆಗೆ, ಸಂಸ್ಕೃತಿಗೆ ಹಂಪಿ ಇವತ್ತಿಂದ ಅಲ್ಲ, ತಲಾಂತರದಿಂದ ಹೆಸರುವಾಸಿ ಅನ್ನೋದಕ್ಕೆ ನೀವೇ ಪ್ರತ್ಯಕ್ಷ ಸಾಕ್ಷಿ. ಈ ಮಣ್ಣಲ್ಲಿ ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ಮಾರ್ತಿದ್ರಂತೆ. ಆ ಬಂಗಾರ, ವಜ್ರ, ವೈಡೂರ್ಯ ಎಲ್ಲ ನೀವೇ. ನಿಮ್ಮ ಮನಸ್ಸೇ ಬಂಗಾರ, ವಜ್ರ, ವೈಡೂರ್ಯ. ಬಿಕಾಸ್ ಇಷ್ಟೊತ್ತರಲ್ಲಿ ನಮ್ಮ ಹಂಪಿಯ ಏನು ಸೆಲೆಬ್ರೇಷನ್ ಇದೆ, ಹಂಪಿ ಉತ್ಸವನ ಉತ್ಸಾಹದಿಂದ ಪಾಲ್ಗೊಂಡು ಇಷ್ಟು ಚೆನ್ನಾಗಿ, ಇಷ್ಟು ಪ್ರೀತಿಯಿಂದ ನಿಂತಿದ್ದೀರಲ್ಲ, ಈ ಹಂಪಿ ಉತ್ಸವದ ಶುಭಾಶಯಗಳು ನಿಮ್ಮೆಲ್ರಿಗೂ. ನಿಜವಾಗ್ಲೂ ನಿನ್ನನ್ನು ಪ್ರೀತಿಸ್ತೀಯಾ? ಆ್ಯಕ್ಚುಲಿ ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ, ಪ್ರೇಮಿಗಳ ದಿನದ ಶುಭಾಶಯಗಳು ಅಂತ ಹೇಳಕ್ಕೆ ಬಂದೆ. ನನ್ನ ಬಲಕ್ಕೆ ಎಡಕ್ಕೆಲ್ಲ ಭಗ್ನ ಪ್ರೇಮಿಗಳು ತುಂಬ ಜನ ಕಾಣಿಸ್ತಾ ಇದ್ದೀರಾ. ಪ್ರೀತಿ ಪ್ರೇಮ ಎಷ್ಟು ಮುಖ್ಯನೋ ಜೀವನದಲ್ಲಿ ಸಾಧಿಸೋದು ಅಷ್ಟೇ ಮುಖ್ಯ. ಆ ಸಾಧನೆ ಗುರಿಯಾಗಿ ಇಟ್ಕೊಂಡು ಸಾಧನೆ ಮಾಡಿ. ಒಳ್ಳೆಯದಾಗಲಿ ನಿಮ್ಮೆಲ್ರಿಗೂ.
ಬಂದೆ ಬಂದೆ ಅಲ್ಲೇ ಬರ್ತೀನಿ. ಗಣೇಶ್ ಸರ್, ನೀವೊಂದು ಫುಲ್ ಡೈಲಾಗ್ ಹೇಳೋ ತನಕ ಈ ಸೌಂಡು ನಿಲ್ಲಲ್ಲ ಸರ್. ಈ ತಂಪೊತ್ತಲ್ಲಿ ಟೈಮ್ ಬಗ್ಗೆ ಯಾಕ್ರಿ ಮಾತಾಡ್ತೀರಾ? ಟೈಮ್ ಅಂದರೆ ಪಕ್ಕಾ 4:20. ನೀವು ನನಗೆ ಸಿಕ್ಕೇ ಸಿಗ್ತೀರಾ, ನನಗೂ ನಿಮಗೂ 1 ಡಜನ್ ಮಕ್ಕಳಾಗುತ್ತೆ ಅಂದ್ಕೊಂಡೆ. ಆ ಟೈಮ್ ಬರಲೇ ಇಲ್ಲ. ನೀವು ನನ್ನ ಟೈಟಾಗಿ ತಪ್ಪಿಕೊಂಡು 1.5 ಲೀಟ್ರು ಕಣ್ಣೀರು ಹಾಕಿ ನಿಮ್ಮನ್ನು ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನೀವೇ ನನಗೆ ಸರಿಯಾದ ಹುಡುಗ ಅಂತ ಹೇಳ್ತೀರಾ ಅನ್ನೋ ಟೈಮ್ ಬರುತ್ತೆ ಅಂದ್ಕೊಂಡೆ. ಆ ಟೈಮು ಬರಲಿಲ್ಲ. ನೀವು ನನಗೆ ಸಿಗೋದಿಲ್ಲ ರೀ, ಗೊತ್ತಾಗೋಯ್ತು. ಯಾಕಂದರೆ ನನ್ನ ಟೈಮೇ ಖರಾಬಾಗಿದೆ. ಟೈಮ್ ಸರಿ ಇಲ್ದಾಗ ಮನುಷ್ಯ ತಲೆ ಕೆರ್ಕೊಂಡ್ರೆ ತಲೆಯಲ್ಲಿ ಗಾಯ ಆಗಿ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದು ಕೈ ಹಾಕ್ಕೊಂಡು ಪರ ಅಂತ ಕೆರ್ಕೊಂಬಿಟ್ಟಿದ್ದೀನಿ ಕಣ್ರಿ. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ನಿಮ್ಮ ಬ್ಯೂಟಿ, ನಿಮ್ಮ ವಾಯ್ಸು, ಆ ಗಂಟೆ ಸದ್ದು, ಆ ರಾಸ್ಕಲ್ ದೇವದಾಸ್ ಗಂಟೆ ಸದ್ದು, ನಿಮ್ಮ ವಾಚು ಎಲ್ಲ ಮಿಕ್ಸ್ ಆಗಿ ಯಾವತ್ತೂ ರಿಪೇರಿ ಮಾಡೋಕ್ಕಾಗದೇ ಇರೋಷ್ಟು ದೊಡ್ಡ ಗಾಯ ಆಗೋಯ್ತು ಕಣ್ರಿ ಈ ದರಿದ್ರ ಹಾರ್ಟಲ್ಲಿ. ನೀವೆಲ್ಲೇ ಇರಿ, ಹೇಗೆ ಇರಿ, ನನ್ನ ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಮದುವೆ ಆಗಿ ಹಣ್ಣನ್ನು ಮುದುಕಿಯಾಗಿ ಹಲ್ಲೆಲ್ಲ ಉದುರೋಗಿ ಕೊನೆಗೆ ಒಂದಿನ ಸತ್ರು ನನ್ನ ಪ್ರೀತಿ ಸಾಯಲ್ಲ ಕಣ್ರಿ. ಒಂದಲ್ಲ ಒಂದಿನ ನಾನು ಸತ್ತು ಹೋಗ್ತೀನಿ. ಸತ್ತ ಮೇಲೆ ಕೂಡ ನಿಮ್ಮನ್ನು ಪ್ರೀತಿಸ್ತೀನಿ ಕಣ್ರಿ. ನಾನು 1000 ಜನ್ಮ ಎತ್ತು ಬಂದರು ನಿಮ್ಮನ್ನಲ್ಲದೆ ಬೇರೆ ಯಾರನ್ನೂ ಇಷ್ಟಪಡಲ್ಲ. ಯಾಕಂದರೆ ನಿಮ್ಮನ್ನು ಅಷ್ಟು ಇಷ್ಟಪಡ್ತೀನಿ ರೀ. ಥ್ಯಾಂಕ್ ಯು ವೆರಿ ಮಚ್. ಗಣೇಶ್ ಸರ್, ಅವರೆಲ್ಲರ ಕಡೆಯಿಂದ ಒಂದು ಹಾರ್ಟು ನಮ್ಮ ಗೋಲ್ಡನ್ ಸ್ಟಾರಿಗೆ. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಅರ್ಜುನ್ ಅವರು ಹಾಡು ಹೇಳ್ತಾ ಇದ್ದಾರೆ ಅವಾಗ್ಲಿಂದ. ಹೌದು ದ್ವಾಪರ ಹಾಡಿದ್ರಾ ಸರ್? ನೀವ್ ಎಂಟ್ರಿ ಕೊಟ್ಟು ಆ ಹಾಡನ್ನ ನಮ್ ಜಸ್ಕರಣ್ ಅವ್ರು ಹಾಡಿದ್ರೆ ಒಂದು ಪವರು, ಅದೊಂದು ಮಜಾ ಸರ್. ಬನ್ನಿ ಅರ್ಜುನ್ ಅವ್ರಿಗೆ ಜೋರ್ ಚಪ್ಪಾಳೆ. ಎಂತ ಸ್ಪೆಷಲ್ ಮೊಮೆಂಟು ಹಂಪಿ. ಗಣೇಶ್ ಸರ್